ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಸ್ನೇಹಿತರೆ, ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ, ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟಿಕೊಂಡು ಬಿಡುತ್ತೆ. ಯಾಕೆ ಅಂತಂದರೆ, ಇತ್ತೀಚೆಗಂತೂ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಗಂಡನನ್ನು ಕೊಲೆ ಮಾಡುವಂಥದ್ದು, ಹೆಂಡತಿಯನ್ನು ಕೊಲೆ ಮಾಡುವಂಥದ್ದು, ಮಕ್ಕಳನ್ನು, ಅದೇ ರೀತಿಯಾಗಿ ಸಂಬಂಧಿಕರನ್ನು, ಇದೆಲ್ಲವೂ ಕೂಡ ನಡೀತಾ ಇದೆ. ಕಾರಣ ಅನೈತಿಕ ಸಂಬಂಧಕ್ಕಾಗಿ ಬಹುತೇಕ ಅಮಾಯಕ ಜೀವಗಳು ಕೂಡ ಬಲಿ ಆಗ್ತಾ ಇದ್ದಾವೆ. ಇಲ್ಲಿಯೂ ಕೂಡ ಅಂಥದ್ದೇ ಒಂದು ಪ್ರಕರಣ ಇದೀಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೆದು ಹೋಗಿಬಿಟ್ಟಿದೆ. ಈ ಒಂದು ಪ್ರಕರಣವನ್ನು ಗಮನಿಸಿಬಿಟ್ರೆ ಖಂಡಿತವಾಗಿಯೂ ನೀವು ಚೀತು ಅಂತೇಳಿ ಹುಗಿದು ಬಿಡ್ತೀರಿ. ಆತ ಗಂಡ ಸತ್ತವರ ಜೊತೆಗೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿರ್ತಾನೆ. ಒಂದು ಕಡೆ ಗಂಡನನ್ನು ಕೊಲ್ಲೋದಕ್ಕೆ ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿರ್ತಾನೆ. ಆ ಒಂದು ವ್ಯಕ್ತಿ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಕುಟುಂಬದವರು ಹಾರ್ಟ್ ಅಟ್ಯಾಕ್ ಆಗಿರಬಹುದು ಅನ್ನುವ ರೀತಿಯಲ್ಲಿ ಭಾವಿಸಿ ಆತನನ್ನು ಸುಟ್ಟಾಕಿ ಬಿಡ್ತಾರೆ. ಆದರೆ ಅಸಲಿಗೆ ಅದಾಗಿರೋದಿಲ್ಲ. ಈ ಕ್ರೂರ ವ್ಯಕ್ತಿ ಆಕೆ ಗಂಡನನ್ನು ಕೊಲ್ಲೋದಕ್ಕೆ ಒಂದು ಸಂಚನ್ನು ಹಾಕಿ ಕೊಟ್ಟು ಬಿಟ್ಟಿರ್ತಾನೆ. ಆಕೆಯೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾಳೆ. ಕೊನೆಗೆ ಆಕೆಯೂ ಕೂಡ ಈ ವ್ಯಕ್ತಿಯಿಂದಲೇ ಸಾವನ್ನಪ್ಪಿ ಬಿಡ್ತಾಳೆ. ಏನಂತಂದರೆ, ಆಕೆಯನ್ನು ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ, ಅಂದರೆ ವೈಯಕ್ತಿಕವಾಗಿ ದೇಹ ಸುಖಕ್ಕಾಗಿ ಆಕೆಯನ್ನು ಕರೀತಾನೆ. ಆಕೆ ಬರೋದಿಲ್ಲ ಅನ್ನುವ ರೀತಿಯಲ್ಲಿ ನಿರಾಕರಿಸ್ತಾಳೆ. ಅದಾದ ಬಳಿಕ ಸಿಟ್ಟಿನಿಂದ ಆಕೆಯನ್ನು ಹೇಗೆಲ್ಲ ಮಾಡೋದಕ್ಕೆ ಸಾಧ್ಯನೋ ಆ ಒಂದು ಪ್ರೈವೇಟ್ ಪಾರ್ಟಲ್ಲಿ ನೀವು ನಂಬೋದಿಲ್ಲ, ಕಬ್ಬಿಣದ ರಾಡಿಂದ ಆಕೆಯನ್ನು ಪ್ರೈವೇಟ್ ಪಾರ್ಟಲ್ಲಿ ಹಾಕಿ ಕೊಲೆ ಮಾಡ್ತಾನೆ. ಆ ರೀತಿಯಾಗಿ ಆಕೆಗೆ ಚಿತ್ರಹಿಂಸೆ ಕೊಟ್ಟು ಸಾವನ್ನಪ್ಪಿಸಿ ಬಿಡ್ತಾನೆ ಅಂತಂದರೆ ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇಂಥದ್ದೊಂದು ಪ್ರಕರಣ ಯಾವುದೋ ದೇಶದ ಮೂಲೆಯಲ್ಲಿ ನಡೆದಿರುವಂಥದ್ದಲ್ಲ. ನಮ್ಮ ರಾಜ್ಯದ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿಯಲ್ಲಿ ನಡೆದಿರುವಂಥ ದುರಂತ ಇದು. ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ನಡೆದ ಅಮಾನುಷ ಹತ್ಯೆ ಪ್ರಕರಣವೊಂದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿಬಿಟ್ಟಿದೆ. ಒಂದು ಕಡೆ ರಾಜ್ಯದಲ್ಲಂತೂ ಬಹುತೇಕ ಸದ್ದನ್ನು ಮಾಡಿದಂಥ ಪ್ರಕರಣ ಇದು. ಗಂಡನನ್ನು ಕಳೆದುಕೊಂಡು ಇಬ್ಬರು ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಾ ಇದ್ದಂಥ ಗೃಹಿಣಿ ಆಕೆ ತನ್ನ ಮೇಲೆ ನಂಬಿಕೆ ಇಟ್ಟಿದ್ದಂಥ ಗೆಳೆಯನಿಂದಲೇ ಕ್ರೂರವಾಗಿ ಹತ್ಯೆಯಾಗಿ ಬಿಡ್ತಾಳೆ. ಮಾನವೀಯತೆಗೂ ಮೀರಿದ ಘಟನೆ ಇದೀಗ ಹೊರಗೆ ಬಿದ್ದು ಬಿಟ್ಟಿದೆ. ಸುಮಾರು 34 ವರ್ಷ ಆಕೆಗೆ. ರಮ್ಯಾ ಅನ್ನುವಂಥ ಮಹಿಳೆ ಆಕೆ. 16 ವರ್ಷಗಳ ಹಿಂದೆ ಉಮೇಶ್ ಅವರನ್ನು ಪ್ರೀತಿಸಿ ಮದುವೆ ಆಗಿರ್ತಾಳೆ. ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಆದರೆ 2 ವರ್ಷಗಳ ಹಿಂದೆ ಉಮೇಶ್ ಅನುಮಾನಾಸ್ಪದವಾಗಿ ಮೃತಪಟ್ಟು ಬಿಡ್ತಾರೆ. ಕುಟುಂಬ ಸಂಕಷ್ಟಕ್ಕೆ ಸಿಲುಕಿ ಬಿಡುತ್ತೆ. ಬಳಿಕ ಜೀವನ ನಿರ್ವಹಣೆಗಾಗಿ ರಮ್ಯಾ ಸುಮಾರು 6 ತಿಂಗಳ ಹಿಂದೆ ಬೆಂಗಳೂರಿಗೆ ತೆರಳಿ ಹೌಸ್ ನರ್ಸ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾಳೆ. ಈ ನಡುವೆ ಅದೇ ಗ್ರಾಮದ ವಿವಾಹಿತ ವ್ಯಕ್ತಿಯಾಗಿರುವಂಥ ಚಂದ್ರೇಶ್ ಎನ್ನುವಂಥವನ ಜೊತೆಗೆ ಸ್ನೇಹ ಬೆಳೆದು ಬಿಡುತ್ತೆ. ಈ ಸಂಬಂಧ ಗ್ರಾಮಸ್ಥರಿಗೂ ಕೂಡ ತಿಳಿಯುತ್ತೆ. ಆಕೆಯ ಪರಿಸ್ಥಿತಿ ಹಿನ್ನೆಲೆ ಯಾರೂ ಹೆಚ್ಚಿನ ಗಮನ ಹರಿಸೋದಿಲ್ಲ. ಆದರೆ ಏಪ್ರಿಲ್ 27ರಂದು ರಮ್ಯಾಳ ಅತ್ತೆ ಸಾವನ್ನಪ್ಪಿ ಬಿಡ್ತಾರೆ. ಈ ಹಿನ್ನೆಲೆಯಲ್ಲಿ ಆಕೆ ಊರಿಗೆ ಬಂದಿರ್ತಾಳೆ. ಈ ಒಂದು ವೇಳೆಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಆರೋಪಿ ಚಂದ್ರೇಶ್ ಎನ್ನುವಂಥ ವ್ಯಕ್ತಿ ರಮ್ಯಾಳನ್ನು ತನ್ನ ಕಾಮದಾಸೆ ತೀರಿಸಿಕೊಳ್ಳಲು ಒತ್ತಾಯಿಸೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಆಕೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಬಲವಂತವಾಗಿ ಮನೆಯೊಳಗೆ ಕರೆದುಕೊಂಡು ಹೋಗ್ತಾನೆ. ಅಮಾನುಷವಾಗಿ ಹಲ್ಲೆಯನ್ನು ನಡೆಸ್ತಾನೆ. ಇಂಥದ್ದೊಂದು ದುರಂತ ಏಪ್ರಿಲ್ 29ರಂದು ನಡೆದು ಹೋಗಿ ಬಿಡುತ್ತೆ. ಈ ಹಿನ್ನೆಲೆಯಿಂದ ಗಂಭೀರವಾಗಿ ಗಾಯಗೊಂಡಿರುವಂಥ ರಮ್ಯಾಳನ್ನ ಏಪ್ರಿಲ್ 30ರಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಆದರೆ ಮೇ 1ರಂದು ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನಪ್ಪಿ ಬಿಡ್ತಾಳೆ. ಸಾವಿನ ಮುನ್ನ ನೀಡಿದ ಹೇಳಿಕೆಗಳಲ್ಲಿ ತನ್ನ ಮೇಲೆ ನಡೆದಿರುವಂತಹ ಭಯಂಕರವಾದಂಥ ಕ್ರೂರ ದುರಂತವನ್ನು ಚಂದ್ರಶೇಖರ್ ಮಾಡಿದ್ದಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಆಕೆ ಪೊಲೀಸರ ಮುಂದೆ ತಿಳಿಸಿ ಬಿಡ್ತಾಳೆ. ಈ ಆಧಾರದ ಮೇಲೆ ಯಸಳ್ಳೂರು ಪೊಲೀಸರು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿ ಚಂದ್ರಶೇಖರ್ನನ್ನು ಬಂಧಿಸಿ ತನಿಖೆಗೆ ಮುಂದಾಗಿ ಬಿಟ್ಟಿದ್ದಾರೆ. ಇದಲ್ಲದೆ ರಮ್ಯಾಳ ಪತಿ ಉಮೇಶ್ ಸಾವಿನ ಹಿಂದೆಯೂ ಕೂಡ ಇದೇ ಆರೋಪಿ ಕೈವಾಡ ಇದೆ ಎಂಬುದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಈ ಆರೋಪಿ ಚಂದ್ರೇಶ್ ತಾನು ರಮ್ಯಾಳೊಂದಿಗೆ ಸೇರಿ ಉಮೇಶ್ ಸಾವಿಗೆ ಕಾರಣ ನಾನೇ ಅನ್ನುವಂಥದ್ದನ್ನ ಪೊಲೀಸ್ ತನಿಖೆಯಲ್ಲಿ ಬಾಯಿ ಬಿಟ್ಟಿದ್ದಾನೆ ಅನ್ನುವಂಥದ್ದು ಮಾಹಿತಿಯೂ ಕೂಡ ಬಲ್ಲ ಮೂಲಗಳಿಂದ ಸಿಗ್ತಾ ಇದೆ. ಈ ಅಮಾನುಷ ಕೃತ್ಯದಿಂದ ಒಂದು ಕುಟುಂಬ ಸಂಪೂರ್ಣವಾಗಿ ಸರ್ವನಾಶ ಆಗಿಬಿಟ್ಟಿದೆ. ಇಬ್ಬರು ಮಕ್ಕಳು ಅನಾಥರಾಗಿ ಬಿಟ್ಟಿದ್ದಾರೆ. ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಮೃತೆಯ ಕುಟುಂಬದವರು, ಗ್ರಾಮಸ್ಥರು, ಅದೇ ರೀತಿಯಾಗಿ ಅನೇಕ ಜನರು ಆಗ್ರಹಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರೇಮ, ನಂಬಿಕೆ ಮತ್ತು ಬದುಕಿನ ಆಶ್ರಯವಾಗಿ ಕಂಡ ಸಂಬಂಧವೇ ಅಂತಿಮವಾಗಿ ಕ್ರೂರ ಹತ್ಯೆಗೆ ಕಾರಣವಾಗಿ ಬಿಡುತ್ತೆ ಅಂತೇಳಿ ಯಾರು ಕೂಡ ಭಾವಿಸಿರಲಿಲ್ಲ. ಸಮಾಜದಲ್ಲಿ ಗಂಭೀರ ಚಿಂತನೆಗೆ ಇದೊಂದು ದಾರಿ ಮಾಡಿಕೊಟ್ಟಿದೆ. ಪೊಲೀಸರು ತನಿಖೆಯನ್ನು
ತನಿಖೆಯನ್ನು ಗಂಭೀರವಾಗಿ ಮುಂದುವರೆಸಿದ್ದಾರೆ. ಪ್ರಕರಣ ಹಿನ್ನೆಲೆ ಇನ್ನಷ್ಟು ಭಯಾನಕ ಸಂಗತಿಗಳು ಬಯಲಿಗೆ ಬರುವಂತಹ ಸಾಧ್ಯತೆ ಇದೀಗ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ ನೋಡಿ, ನಾವು ಏನು ಊಹೆ ಕೂಡ ಮಾಡಿಕೊಂಡಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯಾಗಿ ಪ್ರಕರಣಗಳು ನಡೆದು ಹೋಗಿ ಬಿಡ್ತಾವೆ, ಈ ರೀತಿಯಾದಂಥ ದುರಂತಗಳು ನಡೆದು ಹೋಗಿ ಬಿಡ್ತಾವೆ ಅಂತೇಳಿ. ಇತ್ತೀಚೆಗೆ ಅನೈತಿಕ ಸಂಬಂಧಕ್ಕೆ ಗಂಡನನ್ನು ಕೊಲ್ಲುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ತನ್ನ ಪ್ರಿಯಕರನನ್ನು ಕೊಲ್ಲುವಂಥವರು, ಒಂದನ್ನು ಬಿಟ್ಟು ಮತ್ತೊಬ್ಬನ ಜೊತೆ ಸಂಬಂಧವನ್ನು ಇಟ್ಟುಕೊಳ್ಳುವಂಥವರು, ಮಕ್ಕಳು ಅಡ್ಡಿಯಾಗಿದ್ದಾವೆ ಅನ್ನೋ ಕಾರಣಕ್ಕೆ ಮಕ್ಕಳನ್ನು ಕೊಲೆ ಮಾಡುವಂಥವರು, ಇಂಥವರ ಪ್ರಕರಣ ಹೆಚ್ಚಾಗಿಬಿಟ್ಟಿದೆ. ಇತ್ತ ಕುಟುಂಬದವರು ಕೂಡ ಹೇಳ್ತಾ ಇರುವಂಥದ್ದು, ಆಕೆ ಆ ರೀತಿಯಾಗಿ ಇರಲಿಲ್ಲ, ಆದರೆ ಈ ವ್ಯಕ್ತಿನೇ ಆಕೆಯ ತಲೆ ತುಂಬಿಸಿ ಆಕೆಗೆ ಮೋಡಿ ಮಾಡಿ ಗಂಡನನ್ನು ಕೊಲಿಸಿ ಬಿಟ್ಟಿದ್ದ ಅನ್ನುವ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಆರೋಪ ಪ್ರತ್ಯಾರೋಪ ಇಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈಕೆ ಮಾಡಿದ್ದು ಮಾತ್ರ ನಿಜಕ್ಕೂ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಆ ವ್ಯಕ್ತಿ ನಾಲಾಯಕ ಮಾಡಿರುವಂಥದ್ದು, ಚಂದ್ರೇಶ್ ಅನ್ನುವಂಥ ವ್ಯಕ್ತಿ ಮಾಡಿರುವಂತಹ ಈ ಗಂಭೀರವಾದಂತಹ ದುರಂತವನ್ನು ಯಾರು ಕೂಡ ಮರೆಯೋದಕ್ಕೆ ಆಗೋದಿಲ್ಲ. ಅಂತಂದರೆ ಒಂದು ಹೆಣ್ಣನ್ನು ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಡಬಹುದು, ಅದಕ್ಕಿಂತ ಮೀರಿ ಕ್ರೂರ ರೀತಿಯಲ್ಲಿ ಈತ ಚಿತ್ರಹಿಂಸೆ ಕೊಟ್ಟು ಆಕೆಯನ್ನು ಕೊಂದು ಬಿಟ್ಟಿದ್ದ. ಈ ಚಿತ್ರಹಿಂಸೆ ಬಹುತೇಕ ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಪ್ರೈವೇಟ್ ಪಾರ್ಟಲ್ಲಿ ಈ ರಾಡಿಂದ ಹಲ್ಲೆ ಮಾಡುವಂಥದ್ದು, ರಾಡನ್ನು ಪ್ರೈವೇಟ್ ಪಾರ್ಟ್ಗೆ ಹಾಕುವಂಥದ್ದು, ನಿಜಕ್ಕೂ ಇದನ್ನು ನೆನೆಸ್ಕೊಂಡು ಬಿಟ್ಟರೆ ಎಂಥವರಿಗೂ ಕೂಡ ಒಂದು ಕ್ಷಣ ಭ್ರಮೆಯೋ ಸತ್ಯವೋ ಅನ್ನುವಂಥ ಪ್ರಶ್ನೆ ಹುಟ್ಟಿಬಿಡುತ್ತೆ. ಆ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಟ್ಟು ಆಕೆಯನ್ನು ಕೊನೆಗೂ ಕೊಂದು ಬಿಟ್ಟಿದ್ದ. ಸ್ನೇಹಿತರೆ, ಅದೇನೇ ಇರಲಿ, ಈ ಪ್ರಕರಣದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಇಷ್ಟೇ, ಗಂಡ ಹೆಂಡತಿಯ ಸಂಬಂಧ ಬ್ರಹ್ಮ ಹಾಕಿದ ಗಂಟು ಅಂತಾರೆ. ಆ ಬ್ರಹ್ಮ ಹಾಕಿದ ಗಂಟು ತೆಗೆದ ಬಳಿಕ ಮತ್ತೊಬ್ಬರ ಜೊತೆಗೆ ಬೆಳೆಸ್ಕೊಳ್ಳೋದು ಅಥವಾ ಆ ಬ್ರಹ್ಮ ಗಂಟನ್ನು ನಾವ್ಯಾವುದೋ ಒಂದು ಮೋಹಕ್ಕೆ ಸಿಲುಕಿ ನಾವೇ ದುರಂತದಿಂದ ಕಟ್ ಮಾಡಿಕೊಳ್ಳೋದಿದೆಯಲ್ಲ, ನಿಜಕ್ಕೂ ಅದು ನಮ್ಮ ಜೀವನವನ್ನು ಸರ್ವನಾಶ ಮಾಡಿಬಿಡುತ್ತೆ. ಇಂಥದ್ದೇ ಒಂದು ಪ್ರಕರಣ ಈ ಒಂದು ಮಹಿಳೆಯೂ ಕೂಡ ಅದೇ ರೀತಿಯಾಗಿ ಮಾಡಿರುವಂಥದ್ದು. ಈಗ ತನ್ನದೇ ಒಂದು ಸಾವನ್ನು ಈ ರೀತಿಯಾಗಿ ಆವರಿಸಿಕೊಂಡು ಬಿಟ್ಟಿದ್ದಾಳೆ. ಈಕೆಯೂ ಕೂಡ ಪ್ರೀತಿಸಿ ಮದುವೆ ಕೂಡ ಆಗಿರ್ತಾಳೆ, ಪ್ರೀತಿಸಿ ಮನೆಯವರನ್ನು ಒಪ್ಪಿಸಿ ಮದುವೆಯಾಗಿ ಸುಂದರವಾದಂಥ ಸಂಸಾರ ಕೂಡ ಇರುತ್ತೆ, ಸುಖವಾದಂಥ ಸಂಸಾರವನ್ನು ಮಾಡ್ತಾ ಇರ್ತಾರೆ, ಅಲ್ಲೋ ಇಲ್ಲೋ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಈ ಒಂದು ಮೋಹಕ್ಕೆ ಸಿಲುಕಿ ಈಕೆ ಯಾವುದೋ ಒಂದು ಪರಪುರುಷನ ಬೆನ್ನತ್ತಿ ಇಂಥದ್ದೊಂದು ದುರಂತವನ್ನು ಮಾಡಿಬಿಡ್ತಾಳೆ. ಕೊನೆಗೂ ಆ ದುರಂತಕ್ಕೆ ತಾನು ಕೂಡ ಬಲಿಯಾಗಿ ಬಿಡ್ತಾಳೆ. ಈಗ ಆ ವ್ಯಕ್ತಿ ಪೊಲೀಸರ ಅತಿಥಿಯಾಗಿದ್ದಾನೆ, ಆದರೆ ಆ ವ್ಯಕ್ತಿಗೆ ಕ್ರೂರವಾದಂಥ ಶಿಕ್ಷೆ ಆಗಬೇಕಾಗುತ್ತೆ. ಇದೆಲ್ಲವೂ ಕೂಡ ಸತ್ಯ ಅನ್ನೋದಾದರೆ ಬಹುತೇಕ ಆ ವ್ಯಕ್ತಿ ಈ ರೀತಿಯಾಗಿ ಆಕೆಯನ್ನು ಕೊಂದು ಬಿಟ್ಟಿದ್ದಾನೆ ಅನ್ನುವಂಥದ್ದು ದಾಖಲೆಯ ಪ್ರಕಾರ ಸಾಬೀತಾಗಿಬಿಟ್ರೆ ಆ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಅಲ್ಲ, ಗಲ್ಲು ಶಿಕ್ಷೆಯೂ ಕೂಡ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಸ್ನೇಹಿತರೆ, ಇಂಥದ್ದೊಂದು ದುರಂತ ನಮ್ಮ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ನಡೆದೋಗಿ ಬಿಟ್ಟಿರುವಂಥ ದುರಂತ. ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಆದಷ್ಟು ಶೇರ್ ಮಾಡೋದ್ರಿಂದ ಬಹುತೇಕ ಸಮಾಜದಲ್ಲಿ ಕೆಲವೊಂದಿಷ್ಟು ಜನರು ಎಚ್ಚೆತ್ತುಕೊಳ್ಳೋದಕ್ಕೂ ಕೂಡ ಇದೊಂದು ಅವಕಾಶ ಆಗಬಹುದು, ಇದೊಂದು ಪ್ಲಸ್ ಕೂಡ ಆಗಬಹುದು. ಈ ದುರಂತವನ್ನು ಗಮನಿಸಿದಂಥವರು ಬಹುತೇಕ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬಹುದು. ಯಾರಾದರೂ ಬೇರೊಬ್ಬರ ಜೊತೆಗೆ ಈ ರೀತಿಯಾದಂಥ ಸಂಬಂಧವನ್ನು ಹೊಂದಿದ್ರೆ ಅವರು ಎಚ್ಚೆತ್ತುಕೊಂಡು ಈ ಒಂದು ಸಂಬಂಧದಿಂದ ದೂರವೂ ಕೂಡ ಉಳಿಯಬಹುದು. ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.